ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋಲ್ಲಿ ನಮ್ಮ ಮ್ಯಾಥಮೆಟಿಕ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶನ್: ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಈಸ್ 3 times ಇಟ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್. ದ ನಂಬರ್ ಆಫ್ ಸೈಡ್ಸ್ ಆಫ್ ದ ಪಾಲಿಗಾನ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ ಆ್ಯಂಗಲ್ಲು ಹಾಗೆ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ರಿಲೇಟೆಡ್ ಆಗಿ ಕೊಟ್ಟಿರೋಂತಹ ಕ್ವೆಶನ್ನು. ಸೊ ಈ ಕ್ವೆಶನನ್ನು ಸಾಲ್ವ್ ಮಾಡೋಕ್ಕೂ ಮುಂಚೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದಷ್ಟು ಫಾರ್ಮುಲಾಸನ್ನು ನೋಡೋಣ. ಓಕೆ, ಸೊ ಯಾವುದವು ಫಾರ್ಮುಲಾಸ್ ಅಂತಂದರೆ, ಇಂಟೀರಿಯರ್ ಹಾಗೆ ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ಏನು ರಿಲೇಷನ್ ಇದೆ ಅಂತ. ಇಂಟೀರಿಯರ್ ಆ್ಯಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಟ್ರಯಾಂಗಲ್ ಅಂತ ತೊಗೊಂಡಾಗ ಇದು ಇಂಟೀರಿಯರ್ ಆ್ಯಂಗಲ್, ಹಾಗೆ ಈ ಸೈಡನ್ನು ಎಕ್ಸ್ಟೆಂಡ್ ಮಾಡಿದಾಗ ಫಾರ್ಮ್ ಆಗುವಂಥ ಆ್ಯಂಗಲ್ಲು ಎಕ್ಸ್ಟೀರಿಯರ್ ಆ್ಯಂಗಲ್. ಇದು ಎಕ್ಸ್ಟೀರಿಯರ್ ಆ್ಯಂಗಲ್, ಹಾಗೆ ಇದು ಇಂಟೀರಿಯರ್ ಆ್ಯಂಗಲ್. ಹಾಗೆ ಇದು ಸ್ಟ್ರೈಟ್ ಲೈನ್ ಇದೆ ಅಲ್ವಾ. ಸೊ ಈ ಎರಡು ಆ್ಯಂಗಲ್ಸು ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸ್ ಬರುತ್ತೆ. ಅಂದರೆ ಇಂಟೀರಿಯರ್ ಆ್ಯಂಗಲ್ಸ್ ಹಾಗೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಇವೆರಡನ್ನ ಸಮ್ ಎಷ್ಟಿರುತ್ತೆ ಅಂತಂದರೆ ಇಲ್ಲಿ 180 ಡಿಗ್ರಿ ಇರುತ್ತೆ. ಸೊ ಇದೇ ಈ ಫಾರ್ಮುಲಾ. ಇಂಟೀರಿಯರ್ ಆ್ಯಂಗಲ್ ಹಾಗೆ ಎಕ್ಸ್ಟೀರಿಯರ್ ಆ್ಯಂಗಲ್ ಅವೆರಡನ್ನ ಸೇರಿಸಿದಾಗ 180 ಡಿಗ್ರಿ ಇರುತ್ತೆ. ಓಕೆ, ದಿಸ್ ಈಸ್ ದ ಫಸ್ಟ್ ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ ಏನು ಅಂತಂದರೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಅ ಪಾಲಿಗಾನ್ ಈಸ್ n-2 ಇಂಟು 180 ಡಿಗ್ರಿ. ಯಾವುದೇ ಪಾಲಿಗಾನನ್ನು ತಗೊಂಡಾಗ ಆ ಪಾಲಿಗಾನಲ್ಲಿ ಇರೋಂತಹ ಎಲ್ಲ ಇಂಟೀರಿಯರ್ ಆ್ಯಂಗಲ್ನ ಸಮ್ ಎಷ್ಟು ಇರುತ್ತೆ, ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತಂದರೆ n-2 ಇಂಟು 180 ಡಿಗ್ರಿ ಅಂತ. ಸೊ ಅಗೇನ್ ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಟ್ರಯಾಂಗಲಲ್ಲಿರೋಂತಹ 3 ಆ್ಯಂಗಲ್ಸ್ನ ಸಮ್ ಎಷ್ಟಿರುತ್ತೆ ಅಂತಂದರೆ 180 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಇಲ್ಲಿ n-2 ಆಫ್ 180 ಡಿಗ್ರಿ ಅಂತ ತಗೊಳ್ಳೋಣ. ಇಲ್ಲಿ n ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಡ್ಸ್. ಸೊ ಟ್ರಯಾಂಗಲಲ್ಲಿ ಸೈಡ್ಸ್ ಎಷ್ಟಿರುತ್ತೆ ಅಂದರೆ 3 ಸೈಡ್ಸ್ ಇರುತ್ತೆ. 3ನ ಸಬ್ಸ್ಟಿಟ್ಯೂಟ್ ಮಾಡೋಣ. 3 - 2 ಆಫ್ 180 ಡಿಗ್ರಿ. ಸೊ 3 - 2 ಅಂದರೆ 1 ಇಂಟು 180 ಡಿಗ್ರಿ ಅಂತಂದರೆ 180 ಡಿಗ್ರಿ ಬರುತ್ತೆ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವುದೇ ಪಾಲಿಗಾನನ್ನು ಇಂಟೀರಿಯರ್ ಆ್ಯಂಗಲ್ಸ್ನ ಸಮ್ ಎಷ್ಟಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬಹುದು. ಹಾಗೆ ಈಚ್ ಇಂಡಿವಿಜುವಲ್ ಇಂಟೀರಿಯರ್ ಆ್ಯಂಗಲ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಸೇಮ್ ಇದೇ ಫಾರ್ಮುಲಾ, n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ ನಂಬರ್ ಆಫ್ ಸೈಡ್ಸ್. ಸೊ ನಂಬರ್ ಆಫ್ ಸೈಡ್ಸಿಂದ ಡಿವೈಡ್ ಮಾಡಿದ್ರೆ ಈಚ್ ಇಂಟೀರಿಯರ್ ಆ್ಯಂಗಲ್ ನಮಗೆ ಗೊತ್ತಾಗುತ್ತೆ. ಹಾಗೆ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಎಷ್ಟಿರುತ್ತೆ ಅಂತಂದರೆ, ಯಾವುದೇ ಪಾಲಿಗಾನನ್ನು ತೊಗೊಂಡಾಗ ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲು 360 ಡಿಗ್ರಿನೇ ಇರುತ್ತೆ. ಇದು ಕಾಮನ್. ದಿಸ್ ಈಸ್ ಕಾಮನ್ ಫಾರ್ ಆಲ್ ದ ಪಾಲಿಗಾನ್ಸ್. ಓಕೆ, ಹಾಗೆ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್, ಒಂದೊಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ 360 ಡಿಗ್ರಿ ಬೈ n-ಗೆ ಈಕ್ವಲ್ ಆಗಿರುತ್ತೆ. ಸೊ ಇದಿಷ್ಟು ಫಾರ್ಮುಲಾಸನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಈ ಕ್ವೆಶನನ್ನು ಸಾಲ್ವ್ ಮಾಡೋಣ. ಓಕೆ, ಈಗ ಈ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಈಸ್ 3 times ಇಟ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಟೀರಿಯರ್ ಆ್ಯಂಗಲ್ಲು ಎಕ್ಸ್ಟೀರಿಯರ್ ಆ್ಯಂಗಲ್ನ 3 times ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಫಾರ್ಮುಲಾ ನಾವು ಯೂಸ್ ಮಾಡಬಹುದು? ಇಂಟೀರಿಯರ್ ಆ್ಯಂಗಲ್ ಪ್ಲಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗ ನಾವು ಎಕ್ಸ್ಟೀರಿಯರ್ ಆ್ಯಂಗಲನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ಟೀರಿಯರ್ ಆ್ಯಂಗಲನ್ನು ಎಕ್ಸ್ ಅಂತ ತಗೊಳ್ಳೋಣ. ಆಗ ಇಂಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ? ಇಂಟೀರಿಯರ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು 3 times ಆಫ್ ಎಕ್ಸ್, ಅಂದರೆ 3x ಆಗುತ್ತೆ. ನಾವು ಕಂಡುಹಿಡಿಬೇಕಾಗಿರೋದು ನಂಬರ್ ಆಫ್ ಸೈಡ್ಸ್ ಎಷ್ಟಿರುತ್ತೆ ಅಂತ. ಸೊ ಇಂಟೀರಿಯರ್ ಆ್ಯಂಗಲ್ಸ್ ಪ್ಲಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಇಂಟೀರಿಯರ್ ಆ್ಯಂಗಲ್ ಇಲ್ಲಿ 3x, ಎಕ್ಸ್ಟೀರಿಯರ್ ಆ್ಯಂಗಲ್ x is equal to 180 degree. 4x will be equal to 180 degree. So x will be equal to 180 degree by 4. ಇದನ್ನು ಸಿಂಪ್ಲಿಫೈ ಮಾಡಿದಾಗ 45 ಬರುತ್ತೆ. ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗಿರುತ್ತೆ? 45 ಡಿಗ್ರಿ. ಎಕ್ಸ್ ಅಂತಂದರೆ ಇಲ್ಲೇನು ಎಕ್ಸ್ಟೀರಿಯರ್ ಆ್ಯಂಗಲನ್ನು ನಾವು ಎಕ್ಸ್ ಅಂತ ತೊಗೊಂಡಿರೋದು. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ 45 ಬಂದಿದೆ. ಆಗ ಈಚ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಥವಾ ನಂಬರ್ ಆಫ್ ಸೈಡ್ಸ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಬಂದಿರೋದು ಅಂತಂದರೆ ಎಕ್ಸ್ ಅಂತಂದರೆ ನಾವು ಎಕ್ಸ್ಟೀರಿಯರ್ ಆ್ಯಂಗಲನ್ನು ತೊಗೊಂಡಿದ್ದೀವಿ. ಎಕ್ಸ್ಟೀರಿಯರ್ ಆ್ಯಂಗಲ್ ತೊಗೊಂಡಿರೋದ್ರಿಂದ ಇನ್ನೊಂದು ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡೋಣ. ಸಮ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ ವಿಲ್ ಬಿ ಈಕ್ವಲ್ ಟು 360 ಡಿಗ್ರಿ ಅಂತ ಇದೆ ಅಲ್ವಾ. ಸೊ ಎಲ್ಲ ಆ್ಯಂಗಲ್ಸ್ನ ಸಮ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಸೊ 360 ಡಿಗ್ರಿ ಡಿವೈಡೆಡ್ ಬೈ 45, ಈಚ್ ಆ್ಯಂಗಲ್ 45 ಅಂತ ಬಂದಿದೆ ನಮಗೆ. ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ 45 1s are 45, 45 8s are 360. ಸೊ ನಂಬರ್ ಆಫ್ ಆ್ಯಂಗಲ್ಸ್ ಎಷ್ಟಿರುತ್ತೆ ಅಂದರೆ 8 ಇರುತ್ತೆ. ನಂಬರ್ ಆಫ್ ಆ್ಯಂಗಲ್ಸ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಡ್ಸ್ ಅಲ್ವಾ. ಸೊ ಇಲ್ಲಿ 8 ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಡ್ಸ್.
ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು, ಆ ಪಾಲಿಗಾನಲ್ಲಿ ಎಷ್ಟು ಸೈಡ್ಸ್ ಇರುತ್ತೆ ಅನ್ನೋದಕ್ಕೆ ಅಂತಂದರೆ ಸೆಕೆಂಡ್ ಆಪ್ಷನ್ 8. ಓಕೆ, ನೆಕ್ಸ್ಟ್ ಕ್ವೆಶನ್. The sum of all interior angles of a regular polygon is 4 times the sum of its all exterior angles. The regular polygon is ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸಲ್ಲಿ ಪೆಂಟಗಾನ್ ಇದೆ, ಆಕ್ಟಾಗಾನ್ ಇದೆ, ಹೆಕ್ಸಾಗಾನ್ ಇದೆ, ಡೆಕಾಗಾನ್ ಇದೆ. ಪೆಂಟಗಾನ್ ಅಂತಂದರೆ 5 ಸೈಡ್ಸ್ ಇರೋವಂಥದ್ದು, ಆಕ್ಟಾಗಾನ್ ಅಂದರೆ 8 ಸೈಡ್ಸ್ ಇರೋವಂಥದ್ದು, ಹೆಕ್ಸಾಗಾನ್ ಅಂತಂದರೆ 6 ಸೈಡ್ಸ್ ಇರೋವಂಥದ್ದು, ಡೆಕಾಗಾನ್ ಅಂತಂದರೆ 10 ಸೈಡ್ಸ್ ಇರೋವಂಥದ್ದು. ಸೊ ಇಲ್ಲಿ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್. ಈಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಸಮ್ ಆಫ್ ಇಟ್ಸ್ ಆಲ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಪಾಲಿಗಾನ್ ಈಸ್ ಈಕ್ವಲ್ ಟು ಯಾವ ಫಾರ್ಮುಲಾ ಅಂತ. ಸೊ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ n-2 ಆಫ್ 180 ಡಿಗ್ರಿ, ಇದಕ್ಕೆ ಈಕ್ವಲ್ ಆಗಿರುತ್ತೆ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಪಾಲಿಗಾನ್. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಪ್ರಕಾರ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ವಿಲ್ ಬಿ ಈಕ್ವಲ್ ಟು 4 ಟೈಮ್ಸ್ ಆಫ್ ಸಮ್ ಆಫ್ ಇಟ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್. ಯಾವುದೇ ಪಾಲಿಗಾನನ್ನು ತೊಗೊಂಡಾಗ ಅದರ ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿರುತ್ತೆ ಅಂತಂದರೆ 360ಗೆ ಈಕ್ವಲ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ 4 ಇಂಟು ಸಮ್ ಆಫ್ ಇಟ್ಸ್ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಂದರೆ 360 ಡಿಗ್ರಿ. ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. n-2 ಇಸ್ ಈಕ್ವಲ್ ಟು 4 ಇಂಟು 360 ಅಂತಂದರೆ 1440. 180 RHSಗೆ ಬಂದಾಗ ಡಿವೈಡೆಡ್ ಬೈ 180 ಆಗುತ್ತೆ. 0 ಕ್ಯಾನ್ಸಲ್ ಆಗುತ್ತೆ. 18 1s are 18, 18 8s are 144. ಸೊ n-2 ಇಸ್ ಈಕ್ವಲ್ ಟು 8 ಬಂತು. ಈಗ 2ನ RHSಗೆ ತಗೊಂಡಾಗ 8 + 2 ಆಗುತ್ತೆ ಅಂತಂದರೆ n ವಿಲ್ ಬಿ ಈಕ್ವಲ್ ಟು 10. ಸೊ n ವ್ಯಾಲ್ಯೂ 10 ಬಂದಿದೆ. ಅಂತಂದರೆ ನಂಬರ್ ಆಫ್ ಸೈಡ್ಸ್ ಎಷ್ಟಿದೆ ಅಂದರೆ 10 ಇದೆ. 10 ಸೈಡ್ಸ್ ಇರೋಂತಹ ಪಾಲಿಗಾನ್ ಯಾವುದು ಅಂತಂದರೆ ಡೆಕಾಗಾನ್. ಹಾಗೆ ಇಲ್ಲಿ ಕೊಟ್ಟಿರೋಂಥದ್ದು ರೆಗ್ಯುಲರ್ ಪಾಲಿಗಾನ್. ಈ ಫಾರ್ಮುಲಾಸ್ ಎಲ್ಲ ಯಾವುದಕ್ಕೆ ಅಪ್ಲಿಕೇಬಲ್ ಆಗೋದು ಅಂತಂದರೆ ರೆಗ್ಯುಲರ್ ಪಾಲಿಗಾನ್ಗೆ. ರೆಗ್ಯುಲರ್ ಪಾಲಿಗಾನ್ ಅಂತಂದರೆ ಯಾವ ಪಾಲಿಗಾನಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೋ ಹಾಗೆ ಎಲ್ಲ ಆ್ಯಂಗಲ್ಸ್ ಈಕ್ವಲ್ ಆಗಿರುತ್ತೋ ಅಂಥ ಪಾಲಿಗಾನನ್ನು ನಾವು ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳ್ತೀವಿ. ಓಕೆ, ಆಲ್ ಸೈಡ್ಸ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಶುಡ್ ಬಿ ಈಕ್ವಲ್ ಇನ್ ಅ ರೆಗ್ಯುಲರ್ ಪಾಲಿಗಾನ್. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ 4 ಡೆಕಾಗಾನ್. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಡಿಫರೆನ್ಸ್ ಬಿಟ್ವೀನ್ 2 whole numbers is 66. The ratio of 2 numbers is 2:5. ದ 2 numbers are ಅಂತ ಕೊಟ್ಟಿದ್ದಾರೆ. ಅಂದರೆ 2 ಹೋಲ್ ನಂಬರ್ಸ್ನ ರೇಷಿಯೋ ಕೊಟ್ಟಿದ್ದಾರೆ, ಹಾಗೆ ಅವೆರಡರ ನಡುವೆ ಇರುವಂತಹ ಡಿಫರೆನ್ಸನ್ನು ಕೊಟ್ಟಿದ್ದಾರೆ. ನಾವು ಆ 2 ನಂಬರ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ರೇಷಿಯೋ ಕೊಟ್ಟಿರೋದ್ರಿಂದ ನಾವು ಆ ನಂಬರ್ಸನ್ನು 2x ಹಾಗೆ 5x ಅಂತ ತಗೊಳ್ಳೋಣ. ಅವುಗಳ ನಡುವಿನ ಡಿಫರೆನ್ಸನ್ನು ಕೊಟ್ಟಿರೋದ್ರಿಂದ 5x - 2x ಅಂತ ತಗೊಳ್ಳೋಣ. ಎಷ್ಟು ಅಂತ ಕೊಟ್ಟಿದ್ದಾರೆ ಡಿಫರೆನ್ಸು 66 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 3x is equal to 66, x is equal to 66/3. ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ x ವ್ಯಾಲ್ಯೂ ಸಿಗುತ್ತೆ ಎಷ್ಟು ಅಂದರೆ 22. ಅಂದರೆ ಎಕ್ಸ್ನ ವ್ಯಾಲ್ಯೂ ಸಿಕ್ತು. ಈಗ ಆ 2 ನಂಬರ್ಸ್ ಯಾವ್ಯಾವು ಅಂತ ಫೈಂಡ್ ಔಟ್ ಮಾಡೋಣ. 2 ನಂಬರ್ಸನ್ನು ನಾವು ಒಂದು 2x ಹಾಗೆ ಇನ್ನೊಂದು 5x ಅಂತ ಬರ್ಕೊಂಡಿದ್ದೀವಿ. ಸೊ 2x ಅಂತಂದರೆ 2 × 22, 2 × 22 ಅಂದರೆ 44. ಹಾಗೆ ಇನ್ನೊಂದು ನಂಬರು 5x, 5 × 22, 5 × 22 ಅಂತಂದರೆ 110. ಸೊ ಆ 2 ನಂಬರ್ಸ್ ಯಾವ್ಯಾವು ಅಂದರೆ 44 ಆ್ಯಂಡ್ 110. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಫಸ್ಟ್ ಆಪ್ಷನಲ್ಲಿ 44 ಆ್ಯಂಡ್ 110 ಇದೆ. ಸೊ ಇದು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. The present age of Anita is 1/3 of her father's present age. After 4 years, the sum of their ages will be 60 years. The present age of Anita is ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ 14 ಇಯರ್ಸ್ ಇದೆ, 12 ಇಯರ್ಸ್ ಇದೆ, 13 ಇಯರ್ಸ್ ಇದೆ, ಹಾಗೆ 11 ಇಯರ್ಸ್ ಇದೆ. ಸೊ ಇಲ್ಲಿ ಅನಿತಾನ ಪ್ರೆಸೆಂಟ್ ಏಜ್ ಎಷ್ಟು ಅಂತ ಕೊಟ್ಟಿದ್ದಾರೆ, 1/3 ಆಫ್ ಹರ್ ಫಾದರ್ಸ್ ಪ್ರೆಸೆಂಟ್ ಏಜ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅನಿತಾ ಫಾದರ್ಸ್ ಪ್ರೆಸೆಂಟ್ ಏಜನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಫಾದರ್ಸ್ ಪ್ರೆಸೆಂಟ್ ಏಜ್ ಈಸ್ ಈಕ್ವಲ್ ಟು ಎಕ್ಸ್.
ಫಾದರ್ಸ್ ಪ್ರೆಸೆಂಟ್ ಏಜನ್ನು ಎಕ್ಸ್ ಅಂತ ತಗೊಂಡಾಗ ಅನಿತಾನ ಏಜ್ ಎಷ್ಟಾಗತ್ತೆ ಆಗ? ಒನ್ ಥರ್ಡ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. 1/3 ಆಫ್ ಎಕ್ಸನ್ನು ನಾವು x/3 ಅಂತ ತಗೋಬಹುದು. ಹಾಗೆ ಆಫ್ಟರ್ 4 ಇಯರ್ಸ್ ಅಂತಂದರೆ ಈ ಏಜ್ ಏನಿದೆ, ಪ್ರೆಸೆಂಟ್ ಏಜ್ ಏನಿದೆ, ಅದಕ್ಕೆ ನಾವು 4 ಇಯರ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಆಫ್ಟರ್ 4 ಇಯರ್ಸ್ ಫಾದರ್ಸ್ ಏಜ್ ಏನಾಗುತ್ತೆ? ಪ್ರೆಸೆಂಟ್ ಏಜ್ ಎಕ್ಸ್ ಆಗಿದ್ದರೆ ಆಫ್ಟರ್ 4 ಇಯರ್ಸ್ x+4 ಆಗುತ್ತೆ. ಹಾಗೆ ಅನಿತಾನ ಏಜ್ ಎಷ್ಟಾಗುತ್ತೆ? ಪ್ರೆಸೆಂಟ್ ಏಜು x/3 ಅಂದರೆ ಅದಕ್ಕೆ +4 ಇಯರ್ಸನ್ನು ಸೇರಿಸ್ಬೇಕಾಗತ್ತೆ. x/3 +4. ಹಾಗೆ ಕ್ವೆಶನಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ? ಆಫ್ಟರ್ 4 ಇಯರ್ಸ್ ದ ಸಮ್ ಆಫ್ ದೇರ್ ಏಜಸ್ ವಿಲ್ ಬಿ 60 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಆಫ್ಟರ್ 4 ಇಯರ್ಸ್ ಅವ್ರ ಏಜ್ ಏನಿದೆಯೋ ಅವೆರಡನ್ನು ಆ್ಯಡ್ ಮಾಡಿದಾಗ 60 ಇಯರ್ಸ್ ಬರುತ್ತೆ. ಓಕೆ, ಸೊ ಅದನ್ನು ನಾವಿಲ್ಲಿ ಬರ್ಕೊಳ್ಳೋಣ. ಆಫ್ಟರ್ 4 ಇಯರ್ಸ್ ಫಾದರ್ಸ್ ಏಜ್ ಏನಾಗಿರುತ್ತೆ? x+4. ಹಾಗೆ ಅನಿತಾನ ಏಜ್ ಎಷ್ಟಾಗಿರುತ್ತೆ? x/3 +4. ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟಿರುತ್ತೆ? 60 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. x/1 ಅಂತ ಇಲ್ಲೇನು ಡಿನಾಮಿನೇಟರ್ ಇಲ್ಲ ಅಂತಂದರೆ 1. ಸೊ x/1 + x/3ನ ಸಿಂಪ್ಲಿಫೈ ಮಾಡೋಣ. ಡಿನಾಮಿನೇಟರಲ್ಲಿ LCM ಬರುತ್ತೆ. LCM ಎಷ್ಟು? 3. ಹಾಗೆ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ 3x + x ಹಾಗೆ +4 + 4 + 8 ಬರುತ್ತೆ. ಅದನ್ನು ನಾವು RHSಗೆ ತಗೊಂಡಾಗ 60 - 8 ಆಗುತ್ತೆ. 3x + x ಅಂತಂದರೆ 4x/3 = 60 - 8 ಅಂತಂದರೆ 52. ಈಗ 4x = 52 × 3. ಸೊ 52 × 3 ಅಂತಂದರೆ 156. ಈಗ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತೆ? 156/4. ಸೊ 156/4 ಅಂತಂದರೆ 4 3s are 12, 4 9s are 36. ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತೆ? 39 ಆಗುತ್ತೆ. ಸೊ ಎಕ್ಸ್ ಅಂತ ನಾವು ಯಾವುದನ್ನು ತೊಗೊಂಡಿದ್ದೀವಿ? ಫಾದರ್ನ ಪ್ರೆಸೆಂಟ್ ಏಜನ್ನು ತೊಗೊಂಡಿರೋದು. ಸೊ ಎಕ್ಸ್ ವ್ಯಾಲ್ಯೂ ಬಂತು. ಬಟ್ ನಾವು ಕಂಡುಹಿಡಿಬೇಕಾಗಿರೋದೇನು? ಅನಿತಾನ ಪ್ರೆಸೆಂಟ್ ಏಜ್. ಅನಿತಾನ ಪ್ರೆಸೆಂಟ್ ಏಜ್ ಎಷ್ಟಾಗಿರುತ್ತೆ ಅಂತ ತೊಗೊಂಡಿದ್ದೀವಿ? x/3 ಅಂತಂದರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಸಿಕ್ಕಿದೆ, ಅದನ್ನು ನಾವು /3 ಮಾಡಬೇಕು. ಎಕ್ಸ್ನ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 39/3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 3 1s are 3, 3 3s are 9. ಸೊ ಅನಿತಾನ ಪ್ರೆಸೆಂಟ್ ಏಜ್ ಎಷ್ಟಾಗಿರುತ್ತೆ ಅಂತಂದರೆ 13 ಇಯರ್ಸ್ ಆಗಿರುತ್ತೆ. ಓಕೆ, ಸೊ ಅನಿತಾನ ಪ್ರೆಸೆಂಟ್ ಏಜ್ 13 ಇಯರ್ಸ್. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಸೆಕೆಂಡ್ ಆಪ್ಷನ್ 13 ಇಯರ್ಸ್ ಇದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಸೆಕೆಂಡ್ ಆಪ್ಷನ್. ಓಕೆ, next question. In the given figure, PQRS is a trapezium in which SP parallel RQ and SP perpendicular to RS and RQP angle is equal to 120 degree. Then angle P and angle R respectively R ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟ್ರಾಪಿಜಿಯವನ್ನು ಕೊಟ್ಟಿದ್ದಾರೆ, ಒಂದು ಟ್ರಪೀಸಿಯಮ್ ಅನ್ನು ಕೊಟ್ಟಿದ್ದಾರೆ. ಹಾಗೆ SP parallel RQ ಅಂದರೆ ಇವೆರಡು ಪ್ಯಾರಲಲ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಹಾಗೆ SP SR ಇವೆರಡು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿರೋದ್ರಿಂದ ಆ್ಯಂಗಲ್ ಎಸ್ ಗೊತ್ತಾಗುತ್ತೆ ಎಷ್ಟು ಅಂದರೆ 90 ಡಿಗ್ರಿ. ಹಾಗೆ ಇನ್ನೊಂದು ಆ್ಯಂಗಲ್ ಇಲ್ಲಿ ಕೊಟ್ಟಿದ್ದಾರೆ 120 ಅಂತ. RQS ಆ್ಯಂಗಲ್ ಕೊಟ್ಟಿದ್ದಾರೆ ಎಷ್ಟು ಅಂದರೆ 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಆ್ಯಂಗಲ್ P ಹಾಗೆ ಆ್ಯಂಗಲ್ R, ಈ ಎರಡು ಆ್ಯಂಗಲ್ಸು ಎಷ್ಟಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಇಲ್ಲಿ ಫೈಂಡ್ ಔಟ್ ಮಾಡೋದು ಅಂತಂದರೆ SP ಹಾಗೆ RQ ಲೈನ್ಸು ಪ್ಯಾರಲಲ್ ಲೈನ್ಸ್ ಆಗಿದ್ದಾವೆ. ಹಾಗೆ SR ಅನ್ನೋದು ಒಂದು ಟ್ರಾನ್ಸ್ವರ್ಸಲ್ ಅಂತಂದಾಗ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡಲ್ಲಿರುವಂತಹ ಆ್ಯಂಗಲ್ಸು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರ್ತವೆ. ಹೌದಾ? ಸೊ ಸೇಮ್ ಸೈಡ್ ಈ ಟ್ರಾನ್ಸ್ವರ್ಸಲ್ ಅಂತ ತಗೊಂಡಾಗ ಇವೆರಡೂ ಸಹ ಸೇಮ್ ಸೈಡ್ಗಿದ್ದಾವೆ. ಈ ಎರಡು ಆ್ಯಂಗಲ್ಸು ಸಪ್ಲಿಮೆಂಟರಿ ಆ್ಯಂಗಲ್ಸ್ ಆಗಿರ್ತವೆ. ಅಂದರೆ ಈ ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 180 ಡಿಗ್ರಿ ಬರಬೇಕು. ಇಲ್ಲಿ ಆಲ್ರೆಡಿ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಅಂತಂದರೆ ಆ್ಯಂಗಲ್ R ಗೊತ್ತಾಯಿತು 90 ಡಿಗ್ರಿ. ಹಾಗೆ ಇವೆರಡು ಪ್ಯಾರಲಲ್ ಆದಾಗ
ಪಿ ಕ್ಯೂ ಅನ್ನೋದು ಇನ್ನೊಂದು ಟ್ರಾನ್ಸ್ಫರ್ಸಲ್ ಇಲ್ಲಿ. ಸೊ ಪಿ ಕ್ಯೂ ಅನ್ನೋದು ಇನ್ನೊಂದು ಟ್ರಾನ್ಸ್ಫರ್ಸಲ್, ಹಾಗೆ ಇಲ್ಲಿ ಕ್ಯೂ ಆ್ಯಂಗಲ್ ಹಾಗೆ ಇಲ್ಲಿ ಪಿ ಆ್ಯಂಗಲ್ ಇವೆರಡೂ ಸಹ ಸಪ್ಲಿಮೆಂಟರಿ ಆಗಿರ್ತವೆ. ಅಂದರೆ ಈ ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದಾಗ ನಮಗೆ 180 ಡಿಗ್ರಿ ಬರಬೇಕು. ಇಲ್ಲಿ 120 ಡಿಗ್ರಿ ಇದೆ, ಹಾಗೆ ಇಲ್ಲಿ ಎಷ್ಟಿರುತ್ತೆ ಅಂತಂದರೆ 60 ಡಿಗ್ರಿ ಇರುತ್ತೆ. ಅಂದರೆ ಆ್ಯಂಗಲ್ ಪಿ ಎಷ್ಟಿರುತ್ತೆ 60 ಡಿಗ್ರಿ. ಸೊ ಆ್ಯಂಗಲ್ ಆರ್ 90 ಡಿಗ್ರಿ ಹಾಗೆ ಆ್ಯಂಗಲ್ ಪಿ 60 ಡಿಗ್ರಿ. ಹಾಗೆ ಕ್ವೆಶನನ್ನು ಅಬ್ಸರ್ವ್ ಮಾಡಿ, ಆ್ಯಂಗಲ್ ಪಿ ಫಸ್ಟ್ ಇದೆ, ನಂತರ ಇರೋದು ಆ್ಯಂಗಲ್ ಆರ್. ಸೊ ಇದೇ ಥರ ನಾವು ಆನ್ಸರನ್ನು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಆನ್ಸರ್ ಮಾರ್ಕ್ ಮಾಡುವಾಗ ನಾವು ರಿವರ್ಸ್ ಮಾರ್ಕ್ ಮಾಡಿದ್ರೆ ನಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಆ್ಯಂಗಲ್ ಪಿ ಫಸ್ಟ್ ಬರಿಬೇಕು ಅಂದರೆ 60 ಡಿಗ್ರಿ ಫಸ್ಟ್ ಇರಬೇಕು, 90 ಡಿಗ್ರಿ ನೆಕ್ಸ್ಟ್ ಇರಬೇಕು. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ 60 ಡಿಗ್ರಿ 90 ಡಿಗ್ರಿ ಥರ್ಡ್ ಆಪ್ಷನಲ್ಲಿದೆ. ಸೊ ಥರ್ಡ್ ಆಪ್ಷನ್ನು ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಿದ ಆರ್ಡರ್ ತೊಗೊಂಡಾಗ 90 ಡಿಗ್ರಿ ಫಸ್ಟ್ ಇದೆ, 60 ಡಿಗ್ರಿ ನೆಕ್ಸ್ಟ್ ಇದೆ. ಇದ್ರ ಪ್ರಕಾರ ನಾವೇನಾದರೂ ಆನ್ಸರ್ ಚೂಸ್ ಮಾಡಿದ್ರೆ ನಾವು ಸೆಕೆಂಡ್ ಆಪ್ಷನ್ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಆಪ್ಷನ್ಸನ್ನು ಚೂಸ್ ಮಾಡೋವಾಗ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕಾಗತ್ತೆ. ಗೊತ್ತಿದ್ದು ಸಹ ಆನ್ಸರ್ಸ್ ಮಿಸ್ಟೇಕ್ ಮಾಡೋವಂತಹ ಸುಮಾರಷ್ಟು ಎಕ್ಸಾಂಪಲ್ಸು ಇದ್ದಾವೆ ಅಲ್ವಾ. ಸೊ ಹಾಗಾಗಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾಗ ಯಾವುದು ಫಸ್ಟ್ ಇರುತ್ತೋ ಅದನ್ನು ಫಸ್ಟ್ ನಾವು ಆನ್ಸರಲ್ಲಿ ಚೂಸ್ ಮಾಡಬೇಕಾಗತ್ತೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಥರ್ಡ್ ಆಪ್ಷನ್. ಓಕೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋಲಿ ನಾನು ಸಾಲ್ವ್ ಮಾಡಿದಂತಹ ಪ್ರತಿಯೊಂದು ಕ್ವೆಶನ್ನು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತವೆ. ಈ ಕ್ವೆಶನ್ಸ್ ಎಲ್ಲನೂ ಸಹ ನಿಮ್ಮ TET ಪ್ರಿಪರೇಷನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲ್ಲಿ ಮತ್ತೊಂದಷ್ಟು ಕ್ವೆಶನ್ಸನ್ನು ತೊಗೊಂಡು ಡಿಸ್ಕಷನ್ ಮಾಡ್ತಾ ಹೋಗೋಣ.